ವೆಲ್ಕಮ್ ಟು ಮೋಕ್ಷಿಕ ಅಕಾಡೆಮಿ. ಸೊ ಪೋಸ್ಟ್ಪೋನ್ ಆಗುತ್ತಾ PGCET ಅನ್ನೋ ಕ್ವಶನ್ಸ್ನ ತುಂಬ ಜನ ಕೇಳ್ತಾ ಇದ್ದರೆ ಅದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಬಟ್ ಇಲ್ಲಿ ಪೋಸ್ಟ್ಪೋನ್ ಆಗೋ ಚಾನ್ಸಸ್ಸು ತೀರಾ ಕಡಿಮೆ ಅಂತ ಅನ್ಕೊತೀನಿ. ಸೊ ಯಾಕೆ ಅಂತ ಹೇಳಿದ್ರೆ PGCETಯ ಎಕ್ಸಾಮಿನ ಒಂದು ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ಗೆ ಲಿಂಕನ್ನು ಆಲ್ರೆಡಿ ಬಿಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಪೋಸ್ಟ್ಪೋನ್ ಆಗೋ ಚಾನ್ಸಸ್ಸು ತುಂಬ ಕಡಿಮೆ ಇದೆ ಸ್ಟೂಡೆಂಟ್ಸ್. ಓಕೆ, ಸೊ ಅದನ್ನು ಫಸ್ಟು ನಾನು ಹೇಳ್ತೀನಿ. ಬಟ್ ಪೋಸ್ಟ್ಪೋನ್ ಆಗಲೇಬೇಕು ಅಂತ ಹೇಳಿದ್ರೆ ರೀಸನ್ ಬೇಕಾಗುತ್ತೆ. ಓಕೆ, ವ್ಯಾಲಿಡ್ ರೀಸನ್ಸು. ಫಾರ್ ಎಕ್ಸಾಂಪಲ್ ಈಗ 4th ಬಂದು ನಿಮಗೆ ಸಂಡೇ ಇರುತ್ತೆ ಎಕ್ಸಾಮು. ಸೊ ನಾರ್ಮಲಿ ಸಂಡೇ ಯಾವುದೇ ಯೂನಿವರ್ಸಿಟಿ ಎಕ್ಸಾಮ್ಸು ನಡಲಿಕ್ಕಿಲ್ಲ. ಸೊ ಇನ್ ಕೇಸ್ ಯಾವುದಾದ್ರು ಅಲಾಟ್ ಆಗಿದೆ ಅಂತ ಹೇಳಿದ್ರೆ ಆವಾಗ ಏನು ಮಾಡ್ಬೋದು, ಆ ಯೂನಿವರ್ಸಿಟಿಯವರು ಆ KE ಅಥಾರಿಟಿಗೆ ಕಾಲ್ ಮಾಡಿ ಇನ್ ಕೇಸ್ ನಾವು ಈ ರೀತಿ ಎಕ್ಸಾಮಿನೇಷನ್ ಇಟ್ಟಿದ್ದೀವಿ, ಡೇಟ್ಸ್ ಚೇಂಜ್ ಮಾಡಿ. ಹಾಗೂ ಇನ್ ಕೇಸ್ ಸ್ಟೂಡೆಂಟ್ಸ್ಗಳು ಇನ್ನೂ ನಮ್ಮದು 6 ಸೆಮ್ ನಡೀತಾ ಇದೆ ಅಂತ ರಿಕ್ವೆಸಿಷನ್ನ ತುಂಬ ಜನ ಕೊಟ್ಟಾಗ ಪೋಸ್ಟ್ಪೋನ್ ಮಾಡೋಂಥ ಚಾನ್ಸಸ್ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ 100% ಅವರು ಎಕ್ಸಾಮಿನೇಷನ್ಸ್ನ ಕಂಡಕ್ಟ್ ಮಾಡಿಬಿಡ್ತಾರೆ. ಡ್ಯೂ ಟು ಯಾಕೆ ಇದು ಸರ್ ಇಷ್ಟು ಬೇಗ ಅಂತ ಹೇಳಿದ್ರೆ ಆಫ್ಟರ್ ಕೋವಿಡ್ ನಮಗೇನಾಗಿದೆ, 3 months ಗ್ಯಾಪ್ ಬಂದಿದೆ. ಆ ಗ್ಯಾಪನ್ನು ಫುಲ್ಫಿಲ್ ಮಾಡಲಿಕ್ಕೆ ನಾರ್ಮಲಿ ಯಾವಾಗಲೂ ಈಗ ಏನಾಗ್ಬಿಟ್ಟಿದೆ ಅಂದರೆ ಜನವರಿ ಫೆಬ್ರವರಿಗೆ ಅಡ್ಮಿಷನ್ ಆಗ್ತಾಯಿದೆ. ಓಕೆ, ಸೊ ಹಾಗಾಗಿ ಅದನ್ನು ಇನ್ನೂ ಸ್ವಲ್ಪ 3 months 4 months ಹಿಂದೆ ತರಲಿಕ್ಕೆ ಈ ಒಂದು ಟೆಕ್ನಿಕನ್ನು ಯೂಸ್ ಮಾಡ್ತಿದ್ದಾರೆ. ಸೊ ನೀವು ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಅಡ್ಮಿಷನ್ ಟಿಕೆಟ್ಗೆ ಅಲ್ಲಿ ಅಪ್ಲಿಕೇಶನ್ ಸಬ್ಮಿಟೆಡ್ ಕೋರ್ಸ್ ಅಂತಿದೆ. ನೆಕ್ಸ್ಟ್ ಅಪ್ಲಿಕೇಶನ್ ನಂಬರ್ ಕೊಡಿ, ನಿಮ್ಮ ಫಸ್ಟ್ 4 letters. ಫಾರ್ ಎಕ್ಸಾಂಪಲ್ ರವಿಕುಮಾರ್ ಅಂತಿದ್ರೆ ರವಿ ಅಂತ ಟೈಪ್ ಮಾಡಿ ಸಬ್ಮಿಟ್ ಮಾಡಿ ನಿಮಗೆ ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಸೊ ಅಡ್ಮಿಷನ್ ಟಿಕೆಟ್ ಈ ರೀತಿ ಬರುತ್ತೆ. ಇನ್ ಕೇಸ್ ಫೋಟೋಸ್ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಫೋಟೋ ಅಪ್ಲೋಡ್ ಮಾಡಲಿಕ್ಕೆ ಒಂದು ಆಪ್ಷನನ್ನು ಕೊಟ್ಟಿದ್ದಾನೆ. ಸೊ ಇದು ನಮ್ಮ ಸ್ಟೂಡೆಂಟದು ಅವ್ರದನ್ನ ಅಡ್ಮಿಷನ್ ಟಿಕೆಟ್ ನಾನು ತೆಗೆದಿದ್ದೀನಿ, ಅದನ್ನು ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ಸೆಂಟರ್ ಕೋಡ್ ಕೊಟ್ಟಿದ್ದಾನೆ, PGCET ನಂಬರು, ಕ್ಯಾಂಡಿಡೇಟ್ ನೇಮು, ಎಕ್ಸಾಮ್ ಸೆಂಟರ್ಸು, ಎಕ್ಸಾಮ್ ಟೈಮಿಂಗ್ಸು ಕೂಡ ಕೊಟ್ಟಿದ್ದೀನಿ. ಇವರು MBAಗೆ ಅಪ್ಲೈ ಮಾಡಿರೋದ್ರೆ 2:30 to 4:30 ಇರುತ್ತೆ. ಫರ್ದರ್ ಇನ್ಫಾರ್ಮೇಷನ್ ಹೆಂಗೆ ಕೊಟ್ಟಿದ್ದಾನೆ ಅಂತ ನೋಡೋಣ. ಇತ್ತೀಚೆಗೆ ಬಸ್, ರೈಲು ಇತ್ಯಾದಿ ವಿಳಂಬವಾಗುತ್ತಿರುವ ಹಿನ್ನೆಲೆಯಲ್ಲಿ ನಿಗದಿತ ಸಮಯಕ್ಕಿಂತ ಮೊದಲು ಪರೀಕ್ಷಾ ಕೇಂದ್ರವನ್ನು ತಲುಪಲು ಸೂಚಿಸಲಾಗಿದೆ. ಸೊ ಇಲ್ಲಿ ಕ್ಯಾಲ್ಕುಲೇಟರ್, ಪೇಪರ್, ಚೀಟಿ, ಬುಕ್ಸ್ ಯಾವುದೂ ಕೂಡ ಅಲೋ ಇಲ್ಲ. ಸೊ ನಾನು ಅದಕ್ಕೆ ಸ್ಪೀಡ್ ಮ್ಯಾಥ್ಸ್ ಅಂತ ಒಂದು ವಿಡಿಯೋನ ಹಾಕಿದ್ದೀನಿ. ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡೋದು ವಿತೌಟ್ ಕ್ಯಾಲ್ಕುಲೇಟರು, ಅದನ್ನು ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್ಸ್. ನೆಕ್ಸ್ಟು ಕಡ್ಡಾಯವಾಗಿ ಮಾನ್ಯತೆ ಇರುವ ಒಂದು ಗುರುತಿನ ಚೀಟಿ, ಐಡೆಂಟಿಟಿ ಕಾರ್ಡನ್ನು ತೊಗೊಂಡೋಗ್ಬೇಕು. ಯಾವುದು? ಪಾಸ್ಪೋರ್ಟ್, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಅಥವಾ ಮತದಾರರ ಇನ್ ಕೇಸ್ ಆಧಾರ್ ಕಾರ್ಡು, ವೋಟರ್ ID, ಅಂತಿಮ ಪರೀಕ್ಷೆಯ ಪ್ರವೇಶ ಪತ್ರ. ಇನ್ ಕೇಸ್ ಏನಾದ್ರು ಅಡ್ಮಿಷನ್ ಟಿಕೆಟ್ ಫಾರ್ 6th semester ಎಕ್ಸಾಮಿನೇಷನ್ ಬರೆದಿರ್ತಾರೆ ಅದು ಕೂಡ ವ್ಯಾಲಿಡ್ ಅಂತ ಇಲ್ಲಿ ಹೇಳಿದ್ದಾರೆ. ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯ ಒಳಗೆ ಯಾವುದೇ ರೀತಿಯ ಕೈಗಡಿಯಾರ ಅಂದರೆ ರಿಸ್ಟ್ ವಾಚನ್ನು ಯಾವುದು ಕೂಡ ಹಾಕೋಗಿಲ್ಲ. ನೆಕ್ಸ್ಟು ಮಾರ್ನಿಂಗ್ ಸೆಷನ್ಗೆ 10 o'clock, ಆಫ್ಟರ್ನೂನ್ ಸೆಷನ್ಗೆ 2 o'clock ಒಳಗಡೆ ನೀವು ಒಳಗಿರಬೇಕಾಗತ್ತೆ. ನೀಲಿ ಅಥವಾ ಕಪ್ಪು ಶಾಯಿಯ ಬಾಲ್ ಪಾಯಿಂಟ್ ಪೆನ್ನನ್ನು ಮಾತ್ರ ಉಪಯೋಗಿಸಬೇಕು. ಓಕೆ, ಬಾಲ್ ಪಾಯಿಂಟ್ ಪೆನ್ ಪ್ಲೀಸ್ ಎಲ್ಲರೂ ಇದನ್ನು ನೋಟ್ ಮಾಡ್ಕೊಳ್ಳಿ. ಬಾಲ್ ಪಾಯಿಂಟ್, ಯಾಕಂದರೆ ಅಲ್ಲಿ ನೀವು OMR ಶೀಟ್ನ ಮಾರ್ಕ್ ಮಾಡ್ತೀರಾ, ಹಾಗಾಗಿ ಬಾಲ್ ಪಾಯಿಂಟ್ ಪೆನ್ನೇ ತೊಗೋಬೇಕಾಗತ್ತೆ. ಸೊ ನೆಕ್ಸ್ಟು PGCET ಸಂಖ್ಯೆಯನ್ನು OMR ಉತ್ತರ ಪತ್ರಿಕೆಯಲ್ಲಿ ಬರೆದು ಅದಕ್ಕೆ ಸಂಬಂಧಿಸಿದ ವೃತ್ತಗಳನ್ನು ಸಂಪೂರ್ಣವಾಗಿ ತುಂಬಬೇಕು. ನಂತರ PGCET ಪರೀಕ್ಷೆಯ ವಿಷಯಕ್ಕೆ ಸಂಬಂಧಿಸಿದ ವೃತ್ತವನ್ನು ಅದನ್ನು ಫಿಲ್ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಸೊ ಮೊದಲನೇ ಬೆಲ್ ಆದ ನಂತರ OMR ಉತ್ತರ ಪತ್ರಿಕೆಯಲ್ಲಿ ಅಭ್ಯರ್ಥಿಗಳು ತಮ್ಮ ಹೆಸರನ್ನು ಬರೆಯಬೇಕು ಹಾಗೂ ಮಾರ್ಕನ್ನು ಮಾಡಬೇಕು. ಅಭ್ಯರ್ಥಿಗಳು ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡನ್ನು ಕೂಡ ಬರೀಬೇಕಾಗತ್ತೆ. ABCD ಅಥವಾ ಯಾವುದಾದ್ರು ಒಂದು ವರ್ಷನ್ ಇರುತ್ತೆ, ಅದನ್ನು ವರ್ಷನ್ ಕೋಡು, ಕ್ರಮ ಸಂಖ್ಯೆ, OMR ಶೀಟು, ಇದೆಲ್ಲ ನಾಮಿನಲ್ ರೋನಲ್ಲಿ ನೀವೇನು ಮಾಡಬೇಕಾಗತ್ತೆ, ಫಸ್ಟು ಫಿಲ್ ಮಾಡಬೇಕಾಗತ್ತೆ. ಅದಕ್ಕೆ ನೀವು ಮಾರ್ನಿಂಗ್ ಸೆಷನ್ನು 10 o'clock ಹೋಗ್ತೀರಾ, ಆಫ್ಟರ್ನೂನ್ ಸೆಷನ್ 2 o'clock ಹೋಗ್ತೀರಾ. ಸೊ ದಟ್ 30 minutes ಟೈಮ್ ಇರುತ್ತೆ. ಆ 30 minutesಲ್ಲಿ ನೀವೇನು ಮಾಡಬೇಕಾಗತ್ತೆ, ಫಿಲ್ ಮಾಡೋ ಒಂದು ಇನ್ಫಾರ್ಮೇಷನ್ ಎಲ್ಲ ನೀವು ಮಾಡ್ಕೋಬೇಕಾಗತ್ತೆ. ಸೊ ಇವಿಷ್ಟು ಮಾಹಿತಿ ಎಕ್ಸಾಮಿನೇಷನ್ ಅಡ್ಮಿಷನ್ ಟಿಕೆಟ್ಗೆ ಸಂಬಂಧಪಟ್ಟಂತೆ. ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಫರ್ದರ್ ಇನ್ಫಾರ್ಮೇಷನ್ ಏನಾರು ಅಪ್ಡೇಟ್ಸ್ ಇದ್ದರೆ ಅದನ್ನು ಕೂಡ ಕೊಡ್ತೀನಿ. ನಮ್ಮ ಚಾನಲಲ್ಲಿ MBA MCAಗೆ ಸಂಬಂಧಪಟ್ಟಂತೆ ವೀಡಿಯೋಗಳನ್ನ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ಸೊ ಐ ಹೋಪ್ ಅದು ಯುಟಿಲೈಸ್ ಆಗುತ್ತೆ ಅನ್ಕೋತೀನಿ. ಸೊ ಮುಂದಿನ ದಿನಗಳಲ್ಲಿ ನಾನು ಮೇಜರ್ ಏನೇನು ನೋಡ್ಕೋಬೇಕು ಅಂತ ಕೂಡ ಅದಕ್ಕೂ ಕೂಡ ಒಂದು ವೀಡಿಯೋ ಮಾಡ್ತೀನಿ. ಸೊ ಅಲ್ಲಿವರೆಗೂ ದಯವಿಟ್ಟು ವೆಯ್ಟ್ ಮಾಡಿ. ಥ್ಯಾಂಕ್ ಯು.